ರೈತ ಹೋರಾಟದ ಕಿಚ್ಚು ಹೊತ್ತಿಕೊಂಡಿದೆ. ಕಬ್ಬಿಗೆ 3,500 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಬೇಕು ಅಂತ ಆಗ್ರಹಿಸಿ ರೈತರು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಕಳೆದ 5-6 ದಿನಗಳಿಂದನೂ ಕೂಡ ನಿರಂತರವಾಗಿ ಧರಣಿ ಮಾಡ್ತಾ ಇದ್ರು ಕೂಡ ಸರ್ಕಾರ ಕಿವುಡಾಗಿದೆ. ಇದರ ವಿರುದ್ಧ ಈಗ ಪ್ರತಿಪಕ್ಷ ಬಿಜೆಪಿ ಕೂಡ ರೈತರಿಗೆ ಸಾಥ್ ನೀಡ್ತಾ ಇದೆ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಸಮರ, ಸರ್ಕಾರದ ವಿರುದ್ಧ ರೈತ ಸಂಗ್ರಾಮ, ಮಹಾರಾಷ್ಟ್ರ ಮಾದರಿ ಬೆಲೆ ನಿಗದಿಗೆ ಪಟ್ಟು. ರೈತ ಬೆಳೆಯೋ ಬೆಳೆಗೆ ನ್ಯಾಯಯುತವಾದಂತಹ ಬೆಲೆ ಸಿಕ್ಕರೆ ಮಾತ್ರ ದೇಶ ಉದ್ಧಾರ ಆಗೋಕೆ ಸಾಧ್ಯ. ನಿತ್ಯ ಬಿಸಿಲು, ಮಳೆ, ಗಾಳಿ ಅನ್ನದೆ ಹೊಲದಲ್ಲಿ ಕೆಲಸ ಮಾಡಿ ಬೆಳೆ ಬೆಳೆಯೋ ರೈತನಿಗೆ ಅನ್ಯಾಯವಾಗುವ ಬೆಲೆ ಕೊಟ್ಟರೆ ಹೇಗೆ? ಇದರ ವಿರುದ್ಧ ಬಾಗಲಕೋಟೆ, ಬೆಳಗಾವಿ, ಚಿಕ್ಕೋಡಿ, ವಿಜಯಪುರದಲ್ಲೂ ಕೂಡ ರೈತರು ಸಿಡಿದೆದ್ದು ನಿಂತಿದ್ದಾರೆ. ಕಬ್ಬಿಗೆ ಮಹಾರಾಷ್ಟ್ರದ ಮಾದರಿಯಂತೆ ಬಿಲ್ ನೀಡಿ ಅಂತ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ರೈತ ಅನ್ನ ಕೊಡುವ ದಾತ, ದೇಶದ ಬೆನ್ನೆಲುಬು. ಆದರೆ ದೇಶದ ಬೆನ್ನೆಲುಬನ್ನೇ ಮುರಿಯುವಂತಹ ಕೆಲಸ ಮಾಡಿದ್ರೆ ಹೇಗೆ? ಕಬ್ಬು ಬೆಳೆಗಾರರಿಗೆ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ ಅನ್ನದಾತರು ಸಿಡಿದಿದ್ದಾರೆ. ಚಿಕ್ಕೋಡಿ, ಅಥಣಿ, ಗುರ್ಲಾಪುರ, ಹುಕ್ಕೇರಿ ಬಂದ್ ಮಾಡಲಾಗಿತ್ತು. ಹುಕ್ಕೇರಿಯ ಅಡವಿ ಸಿದ್ದೇಶ್ವರ ಮಠದಿಂದಲೂ ಪ್ರತಿಭಟನಾ ರ್ಯಾಲಿ ಮಾಡಲಾಗಿದೆ. ರ್ಯಾಲಿ ಬಳಿಕ ಹೆದ್ದಾರಿ ಬಂದ್ ಮಾಡಿ ಅಹೋರಾತ್ರಿ ಧರಣಿ ನಡೆಸಲಾಗಿದೆ. ಸ್ಪಂದನೆ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅವರು ಒಂದು ಉಡಾಪಿ ಮಾತು ಹೇಳ್ತಾ ಇದ್ದಾರೆ. ನಾವು ಫ್ಯಾಕ್ಟ್ರಿ ಮಾಲಕರು, ಬಿಲ್ ಫೈನಲ್ ಮಾಡೋರ ನಾವು ಅಂತ ಹೇಳ್ತಾರ. ಆದ್ರೆ ಅವ್ರಿಗೆ ಅಷ್ಟು ಅಹಂಕಾರ ಐತಪ್ಪ ಅಂದ್ರ ದೇಶಕ್ಕೆ ಅನ್ನ ಕೊಡಾರ, ಆ ಫ್ಯಾಕ್ಟ್ರಿ ನಡೆಸೋರು ನಾವು ಫ್ಯಾಕ್ಟ್ರಿ ನಡೆಸ್ಲಿಕ್ಕೆ ಅದಕ್ಕೆ ಕಟ್ಟಿ ಹಾಕಕ್ಕೆ ಆಗೋದಿಲ್ಲ. ಇವರಿಗೆ ಕಬ್ಬು ಬೆಳೆದ ನಮ್ಮ ಬೆಲೆ ನಮಗೆ ಕೊಡ್ರಪ್ಪ ಅಂದ್ರಿ ನಾವು ಈಗ ರೈತನ ಮಕ್ಳದೇವ್ರಿ. ಹೊಲ್ದಾಗ ಮಾಡ್ಬೇಕು, ನಾವು ಹೊಲ್ದಾಗ ಮಾಡ್ತೇವ್ರಿ. ಹೊಲ್ದಾಗ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತೈತ್ರಿ, ರೈತನ ಮಕ್ಳಿಗೆ ಗೊತ್ತೈತ್ರಿ, ರೈತರಿಗೆ ಗೊತ್ತೈತ್ರಿ. ಆ ಹೊರಗೆ ಕುತ್ಕೊಂಡು ರೈತರು ಬೆಳೆದ ರೈತ ಇವತ್ತು ಬೆಳಿರೋಕೆ ಅವ್ರು ಯಾರು ಊಟನ ಮಾಡೋದಿಲ್ರಿ. ಯಾವ ಮುಖ್ಯಮಂತ್ರಿ ಆಗಲಿ, MLA ಆಗಲಿ, MP ಆಗಲಿ ಯಾರು ಊಟನ ಮಾಡೋದಿಲ್ರಿ. ರೈತ ಬರೀ ಒಂದಿನ ಬೆಳೆದು ಬಿಟ್ಟಂದ್ರೆ ಇವರೆಲ್ಲ ಏನಾಗ್ತಾರ ಗೊತ್ತಿಲ್ರಿ. ಆದರೂ ರೈತಗೆ ಈಗ ಭಾಳ ಅನ್ಯಾಯ ಆಗತೈತ್ರಿ. ರೈತ ಬೆಳೆದ ಬೆಲೆಗೆ ಸರಿಯಾಗಿ ಬೆಲೆ ಸಿಗತ್ರಿ. ರೈತರೆಲ್ಲ ಏನು ನಿಮ್ಗಾರು ಗೊತ್ತೈತ್ರಿ, ಆತ್ಮಹತ್ಯೆ ಮಾಡ್ಕೋತಾರ್ರಿ. ಕಬ್ಬು ಬೆಳೆಗಾರರ ಬೇಡಿಕೆ ಏನು? ಮಹಾರಾಷ್ಟ್ರ ಮಾದರಿಯಲ್ಲಿ ಕಬ್ಬು ಬೆಲೆ ನಿಗದಿಗೆ ಕಬ್ಬು ಬೆಳೆಗಾರರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಕಳೆದ 7 ದಿನಗಳಿಂದ ಹಂತ ಹಂತವಾಗಿ ಹೋರಾಟವನ್ನ ತೀವ್ರಗೊಳಿಸುತ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನೀಡಲಾಗ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಟನ್ಗೆ 3,200 ನಿಗದಿ ಮಾಡಲಾಗಿದೆ. ಕರ್ನಾಟಕದಲ್ಲಿ 3,500 ರೂಪಾಯಿ ನಿಗದಿಗೆ ರೈತರು ಪಟ್ಟು ಹಿಡಿದಿದ್ದಾರೆ. ಕಬ್ಬು ಕಟಾವು, ಸಾಗಣೆ ವೆಚ್ಚ ನಿಗದಿ ಮಾಡಬೇಕು. ರೈತರ ಸಮ್ಮುಖದಲ್ಲಿ ಸಕ್ಕರೆ ಕಾರ್ಖಾನೆ ಇಳುವರಿ ತೆಗಿಬೇಕು. ತೂಕದಲ್ಲಿ ರೈತರಿಗೆ ಮೋಸ ಆಗುವುದು ತಡಿಬೇಕು. ಸಾಗಣೆ ವೆಚ್ಚದಲ್ಲಿರುವಂತಹ ತಾರತಮ್ಯವನ್ನ ನಿವಾರಿಸಬೇಕು. ಕಟಾವು ಆದ 15 ದಿನದಲ್ಲಿ ರೈತರ ಖಾತೆಗೆ ಹಣ ಹಾಕಬೇಕು. ಕಬ್ಬು ಉಪ ಉತ್ಪನ್ನಗಳಲ್ಲೂ ಕೂಡ ರೈತರಿಗೆ ಪಾಲು ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ರೈತರ ಬೆನ್ನಿಗೆ ನಿಲ್ಲಿ, ಸೂಕ್ತ ನ್ಯಾಯ ಕೊಡಿಸಿ. ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಬ್ಬು ಬೆಳೆಗಾರರ ಹೋರಾಟವನ್ನ ಬಹಳ ಗಮನ ಇಟ್ಟು ತಾವು ಗಮನಿಸಬೇಕಾಗಿದೆ. ಕಬ್ಬು ಬೆಳೆಗಾರರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ನೀವು ಈಡೇರಿಸಲೇಬೇಕಾದಂತ ಕರ್ತವ್ಯ ರಾಜ್ಯ ಸರ್ಕಾರದಿದೆ. ತಾವು ಮುಂದಾಳತ್ವವನ್ನು ವಹಿಸಿ ಇವತ್ತು ಇವತ್ತು ಸೌಕರ್ಯಗಳೇನಿದ್ದಾರೆ ಅವ್ರನ್ನೆಲ್ಲ ಕೂರಿಸಿ ರೈತರಿಗೆ ಸರಿಯಾದ ರೀತಿ ಕಬ್ಬು ಬೆಳೆಗಾರರ ಬೇಡಿಕೆ ಸರಿಯಾದ ರೀತಿ ಉತ್ತರವನ್ನ ಕಂಡುಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತಾರಕಕ್ಕೇರಿದ್ದು, ಈ ವೇಳೆ ರೈತರ ಬೇಡಿಕೆ ಈಡೇರಿಸದೇ ಇದ್ರೆ ನವೆಂಬರ್ 7ರಿಂದ ರಾಜ್ಯಾದ್ಯಂತ 4 ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆ. ಇದಲ್ಲದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರ್ಗಿ ಬಳಿ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡ ಬಂದ್ ಮಾಡಲಾಗುವುದು ಅಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಪ್ರತಿಭಟನೆಯಲ್ಲಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಅದೇ 200 ರೂಪಾಯಿ ವ್ಯವಹಾರ ಅಂತವ್ರು ಕೊಡಬೇಕಾ? ಇಲ್ಲಿ ಅದಾರ ಅವ್ರ ಖಾಸಗಿ ವ್ಯವಹಾರ ಬೇರೆ ಐತೆ, ಮುಖ್ಯಮಂತ್ರಿಗೆ ಸಂಬಂಧ ಇಲ್ಲ. 1 ಟನ್ ಕಬ್ಬಿಗೆ ಮುಖ್ಯಮಂತ್ರಿಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗತ್ತೆ. ಅಬಕಾರಿ, ಸ್ಪ್ರೀಟ, ತೆರಿಗೆ ಎಲ್ಲ ಅದೇ ರೀತಿ ಪ್ರಧಾನಮಂತ್ರಿಗೂ ಕೂಡ ಸೇಮ್ ಟ್ಯಾಕ್ಸ್ ಹೋಗತ್ತೆ 50%. ಅದರೊಳಗಿಂದ ಅವ್ರ 1,000 ಇವ್ರ 1,000 ಪರಿಹಾರ ಕೊಡಬೇಕು ಅಂತ ಟನ್ಗೆ ಒತ್ತಾಯ ಮಾಡಿದ್ದೀವಿ. ವೇದಿಕೆ ಮುಖಾಂತರ ಅವರ ಬಂದು ಇಲ್ಲಿ ವೇದಿಕೆ ಕೊಡದೆ ಹೋದ್ರ ನಾವು 7 ತಾರೀಕ ಸುಮಾರು
ಬೆಳಗಾವಿಯಿಂದ ಬೆಂಗಳೂರುವರೆಗೆ ಎಲ್ಲ ಜಿಲ್ಲೆಯಿಂದ ಸುಮಾರು 50 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡತ್ತಾರೋ. ಅದಾಗಬಾರ್ದಪ್ಪ ಅಂದ್ರೆ ಘೋಷಣೆ ಮಾಡಬೇಕು. ಮತ್ತು ನರೇಂದ್ರ ಮೋದಿ ಅವರ ಏನಂತಂದ್ರೆ ಇನ್ನೊಂದು ವಿಚಾರ 9.5 ರಿಕವರಿ 10.25 ಮಾಡಿ ಇವತ್ತು ಬೀದಿ ಕಬ್ಬಿಗೆ ನ್ಯಾಯವಾದ ದರವನ್ನು ನೀಡುವವರೆಗೂ ಹೋರಾಟ ಮುಂದುವರಿಯಲಿದೆ ಅಂತ ರೈತ ನಾಯಕರು ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಿಂದ ಬೆಳಗಾವಿವರೆಗೂ ಹೆದ್ದಾರಿ ಬಂದ್ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಯಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಮಂಡ್ಯ, ಮೈಸೂರು, ಶಿವಮೊಗ್ಗ, ಹಾವೇರಿ, ಧಾರವಾಡ ಸೇರಿ ಹಲವು ಜಿಲ್ಲೆಗಳಲ್ಲಿ ರೈತರು ಬೀದಿಗಿಳಿಯಲಿದ್ದಾರೆ ಅಂತ ರೈತರು ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ರೈತ ಹೋರಾಟದ ಕಿಚ್ಚು ಹೊತ್ತಿಕೊಂಡಿದೆ. ಕಬ್ಬಿಗೆ 3,500 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಬೇಕು ಅಂತ ಆಗ್ರಹಿಸಿ ರೈತರು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಕಳೆದ 5-6 ದಿನಗಳಿಂದನೂ ಕೂಡ ನಿರಂತರವಾಗಿ ಧರಣಿ ಮಾಡ್ತಾ ಇದ್ರು ಕೂಡ ಸರ್ಕಾರ ಕಿವುಡಾಗಿದೆ. ಇದರ ವಿರುದ್ಧ ಈಗ ಪ್ರತಿಪಕ್ಷ ಬಿಜೆಪಿ ಕೂಡ ರೈತರಿಗೆ ಸಾಥ್ ನೀಡ್ತಾ ಇದೆ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಸಮರ, ಸರ್ಕಾರದ ವಿರುದ್ಧ ರೈತ ಸಂಗ್ರಾಮ, ಮಹಾರಾಷ್ಟ್ರ ಮಾದರಿ ಬೆಲೆ ನಿಗದಿಗೆ ಪಟ್ಟು. ರೈತ ಬೆಳೆಯೋ ಬೆಳೆಗೆ ನ್ಯಾಯಯುತವಾದಂತಹ ಬೆಲೆ ಸಿಕ್ಕರೆ ಮಾತ್ರ ದೇಶ ಉದ್ಧಾರ ಆಗೋಕೆ ಸಾಧ್ಯ. ನಿತ್ಯ ಬಿಸಿಲು, ಮಳೆ, ಗಾಳಿ ಅನ್ನದೆ ಹೊಲದಲ್ಲಿ ಕೆಲಸ ಮಾಡಿ ಬೆಳೆ ಬೆಳೆಯೋ ರೈತನಿಗೆ ಅನ್ಯಾಯವಾಗುವ ಬೆಲೆ ಕೊಟ್ಟರೆ ಹೇಗೆ? ಇದರ ವಿರುದ್ಧ ಬಾಗಲಕೋಟೆ, ಬೆಳಗಾವಿ, ಚಿಕ್ಕೋಡಿ, ವಿಜಯಪುರದಲ್ಲೂ ಕೂಡ ರೈತರು ಸಿಡಿದೆದ್ದು ನಿಂತಿದ್ದಾರೆ. ಕಬ್ಬಿಗೆ ಮಹಾರಾಷ್ಟ್ರದ ಮಾದರಿಯಂತೆ ಬಿಲ್ ನೀಡಿ ಅಂತ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ರೈತ ಅನ್ನ ಕೊಡುವ ದಾತ, ದೇಶದ ಬೆನ್ನೆಲುಬು. ಆದರೆ ದೇಶದ ಬೆನ್ನೆಲುಬನ್ನೇ ಮುರಿಯುವಂತಹ ಕೆಲಸ ಮಾಡಿದ್ರೆ ಹೇಗೆ? ಕಬ್ಬು ಬೆಳೆಗಾರರಿಗೆ ಸರ್ಕಾರ ಅನ್ಯಾಯ ಮಾಡ್ತಿದೆ ಅಂತ ಅನ್ನದಾತರು ಸಿಡಿದಿದ್ದಾರೆ. ಚಿಕ್ಕೋಡಿ, ಅಥಣಿ, ಗುರ್ಲಾಪುರ, ಹುಕ್ಕೇರಿ ಬಂದ್ ಮಾಡಲಾಗಿತ್ತು. ಹುಕ್ಕೇರಿಯ ಅಡವಿ ಸಿದ್ದೇಶ್ವರ ಮಠದಿಂದಲೂ ಪ್ರತಿಭಟನಾ ರ್ಯಾಲಿ ಮಾಡಲಾಗಿದೆ. ರ್ಯಾಲಿ ಬಳಿಕ ಹೆದ್ದಾರಿ ಬಂದ್ ಮಾಡಿ ಅಹೋರಾತ್ರಿ ಧರಣಿ ನಡೆಸಲಾಗಿದೆ. ಸ್ಪಂದನೆ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅವರು ಒಂದು ಉಡಾಪಿ ಮಾತು ಹೇಳ್ತಾ ಇದ್ದಾರೆ. ನಾವು ಫ್ಯಾಕ್ಟ್ರಿ ಮಾಲಕರು, ಬಿಲ್ ಫೈನಲ್ ಮಾಡೋರ ನಾವು ಅಂತ ಹೇಳ್ತಾರ. ಆದ್ರೆ ಅವ್ರಿಗೆ ಅಷ್ಟು ಅಹಂಕಾರ ಐತಪ್ಪ ಅಂದ್ರ ದೇಶಕ್ಕೆ ಅನ್ನ ಕೊಡಾರ, ಆ ಫ್ಯಾಕ್ಟ್ರಿ ನಡೆಸೋರು ನಾವು ಫ್ಯಾಕ್ಟ್ರಿ ನಡೆಸ್ಲಿಕ್ಕೆ ಅದಕ್ಕೆ ಕಟ್ಟಿ ಹಾಕಕ್ ಆಗುದಿಲ್ಲ. ಇವರಿಗೆ ಕಬ್ಬು ಬೆಳೆದ ನಮ್ಮ ಬೆಲೆ ನಮಗೆ ಕೊಡ್ರಪ್ಪ ಅಂದ್ರಿ ನಾವು ಈಗ ರೈತನ ಮಕ್ಳದೇವ್ರಿ. ಹೊಲ್ದಾಗ ಮಾಡ್ಬೇಕು, ನಾವು ಹೊಲ್ದಾಗ ಮಾಡ್ತೇವ್ರಿ. ಹೊಲ್ದಾಗ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತೈತ್ರಿ, ರೈತನ ಮಕ್ಳಿಗೆ ಗೊತ್ತೈತ್ರಿ, ರೈತರಿಗೆ ಗೊತ್ತೈತ್ರಿ. ಆ ಹೊರಗೆ ಕುತ್ಕೊಂಡು ರೈತರು ರೈತ ಇವತ್ತು ಬೆಳಿರೋಕೆ ಅವ್ರು ಯಾರು ಊಟನ ಮಾಡೋದಿಲ್ರಿ. ಯಾವ ಮುಖ್ಯಮಂತ್ರಿ ಆಗಲಿ, MLA ಆಗಲಿ, MP ಆಗಲಿ ಯಾರು ಊಟನ ಮಾಡೋದಿಲ್ರಿ. ರೈತ ಬರೀ ಒಂದಿನ ಬೆಳೆದು ಬಿಟ್ಟಂದ್ರೆ ಇವರೆಲ್ಲ ಏನಾಗ್ತಾರ ಗೊತ್ತಿಲ್ರಿ. ಆದರೂ ರೈತಿಗೆ ಈಗ ಭಾಳ ಅನ್ಯಾಯ ಆಗತೈತ್ರಿ. ರೈತ ಬೆಳೆದ ಬೆಲೆಗೆ ಸರಿಯಾಗಿ ಬೆಲೆ ಸಿಗತ್ರಿ. ರೈತರೆಲ್ಲ ಏನು ನಿಮ್ಗಾರು ಗೊತ್ತೈತ್ರಿ, ಆತ್ಮಹತ್ಯೆ ಮಾಡ್ಕೋತಾರ್ರಿ. ಕಬ್ಬು ಬೆಳೆಗಾರರ ಬೇಡಿಕೆ ಏನು? ಮಹಾರಾಷ್ಟ್ರ ಮಾದರಿಯಲ್ಲಿ ಕಬ್ಬು ಬೆಲೆ ನಿಗದಿಗೆ ಕಬ್ಬು ಬೆಳೆಗಾರರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಕಳೆದ 7 ದಿನಗಳಿಂದ ಹಂತ ಹಂತವಾಗಿ ಹೋರಾಟವನ್ನ ತೀವ್ರಗೊಳಿಸುತ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನೀಡಲಾಗ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಟನ್ಗೆ 3,200 ನಿಗದಿ ಮಾಡಲಾಗಿದೆ. ಕರ್ನಾಟಕದಲ್ಲಿ 3,500 ರೂಪಾಯಿ ನಿಗದಿಗೆ ರೈತರು ಪಟ್ಟು ಹಿಡಿದಿದ್ದಾರೆ. ಕಬ್ಬು ಕಟಾವು, ಸಾಗಣೆ ವೆಚ್ಚ ನಿಗದಿ ಮಾಡಬೇಕು. ರೈತರ ಸಮ್ಮುಖದಲ್ಲಿ ಸಕ್ಕರೆ ಕಾರ್ಖಾನೆ ಇಳುವರಿ ತೆಗಿಬೇಕು. ತೂಕದಲ್ಲಿ ರೈತರಿಗೆ ಮೋಸ ಆಗುವುದು ತಡಿಬೇಕು. ಸಾಗಣೆ ವೆಚ್ಚದಲ್ಲಿರುವಂತಹ ತಾರತಮ್ಯವನ್ನ ನಿವಾರಿಸಬೇಕು. ಕಟಾವು ಆದ 15 ದಿನದಲ್ಲಿ ರೈತರ ಖಾತೆಗೆ ಹಣ ಹಾಕಬೇಕು. ಕಬ್ಬು ಉಪ ಉತ್ಪನ್ನಗಳಲ್ಲೂ ಕೂಡ ರೈತರಿಗೆ ಪಾಲು ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ರೈತರ ಬೆನ್ನಿಗೆ ನಿಲ್ಲಿ, ಸೂಕ್ತ ನ್ಯಾಯ ಕೊಡಿಸಿ. ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಬ್ಬು ಬೆಳೆಗಾರರ ಹೋರಾಟವನ್ನ ಬಹಳ ಗಮನ ಇಟ್ಟು ತಾವು ಗಮನಿಸಬೇಕಾಗಿದೆ. ಕಬ್ಬು ಬೆಳೆಗಾರರ ನ್ಯಾಯಯುತವಾಗಿರ್ತಕ್ಕಂತ ಬೇಡಿಕೆ ನೀವು ಈಡೇರಿಸಲೇಬೇಕಾದಂತ ಕರ್ತವ್ಯ ರಾಜ್ಯ ಸರ್ಕಾರದಿದೆ. ತಾವು ಮುಂದಾಳತ್ವವನ್ನ ವಹಿಸಿ ಇವತ್ತು ಇವತ್ತು ಸೌಕರ್ಯಗಳೇನಿದ್ದಾರೆ ಅವ್ರನ್ನೆಲ್ಲ ಕೂರಿಸಿ ರೈತರಿಗೆ ಸರಿಯಾದ ರೀತಿ ಕಬ್ಬು ಬೆಳೆಗಾರರ ಬೇಡಿಕೆ
ಸರಿಯಾದ ರೀತಿ ಉತ್ತರವನ್ನ ಕಂಡುಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತಾರಕಕ್ಕೇರಿದ್ದು, ಈ ವೇಳೆ ರೈತರ ಬೇಡಿಕೆ ಈಡೇರಿಸದೇ ಇದ್ರೆ ನವೆಂಬರ್ 7ರಿಂದ ರಾಜ್ಯಾದ್ಯಂತ 4 ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆ. ಇದಲ್ಲದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರ್ಗಿ ಬಳಿ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡ ಬಂದ್ ಮಾಡಲಾಗುವುದು ಅಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಪ್ರತಿಭಟನೆಯಲ್ಲಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಅದು 200 ರೂಪಾಯಿ ವ್ಯವಹಾರ ಅಂತವ್ರು ಕೊಡಬೇಕಾ, ಇಲ್ಲಿ ಅದಾರ ಅವ್ರ ಖಾಸಗಿ ವ್ಯವಹಾರ ಬೇರೆ ಐತದ, ಮುಖ್ಯಮಂತ್ರಿಗೆ ಸಂಬಂಧ ಇಲ್ಲ. ಒಂದು ಟನ್ ಕಬ್ಬಿಗೆ ಮುಖ್ಯಮಂತ್ರಿಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗತ್ತೆ, ಅಬಕಾರಿ ಸ್ಪ್ರೀಟ ತೆರಿಗೆ ಎಲ್ಲ. ಅದೇ ರೀತಿ ಪ್ರಧಾನಮಂತ್ರಿಗೂ ಕೂಡ ಸೇಮ್ ಟ್ಯಾಕ್ಸ್ ಹೋಗತ್ತೆ 50%. ಅದರೊಳಗಿಂದ ಅವ್ರ 1,000 ಇವ್ರ 1,000 ಪರಿಹಾರ ಕೊಡಬೇಕು ಅಂತ ಟನ್ನಿಗೆ ಒತ್ತಾಯ ಮಾಡಿದ್ದೀವಿ ವೇದಿಕೆ ಮುಖಾಂತರ. ಅವರ ಬಂದು ಇಲ್ಲಿ ವೇದಿಕೆ ಕೊಡದೆ ಹೋದ್ರ ನಾವು 7 ತಾರೀಕು ಸುಮಾರು ಬೆಳಗಾವಿಯಿಂದ ಬೆಂಗಳೂರುವರೆಗೆ ಎಲ್ಲ ಜಿಲ್ಲೆಯಿಂದ ಸುಮಾರು 50 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡತ್ತಾರೋ. ಅದಾಗಬಾರ್ದಪ್ಪ ಅಂದ್ರೆ ಘೋಷಣೆ ಮಾಡಬೇಕು. ಮತ್ತು ನರೇಂದ್ರ ಮೋದಿ ಅವರ ಏನಂತಂದ್ರೆ ಇನ್ನೊಂದು ವಿಚಾರ 9.5 ರಿಕವರಿ 10.25 ಮಾಡಿ ಇವತ್ತು ಬೀದಿ. ಕಬ್ಬಿಗೆ ನ್ಯಾಯವಾದ ದರವನ್ನು ನೀಡುವವರೆಗೂ ಹೋರಾಟ ಮುಂದುವರಿಯಲಿದೆ ಅಂತ ರೈತ ನಾಯಕರು ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಿಂದ ಬೆಳಗಾವಿವರೆಗೂ ಹೆದ್ದಾರಿ ಬಂದ್ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಯಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಮಂಡ್ಯ, ಮೈಸೂರು, ಶಿವಮೊಗ್ಗ, ಹಾವೇರಿ, ಧಾರವಾಡ ಸೇರಿ ಹಲವು ಜಿಲ್ಲೆಗಳಲ್ಲಿ ರೈತರು ಬೀದಿಗಿಳಿಯಲಿದ್ದಾರೆ ಅಂತ ರೈತರು ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.